ವೀಕ್ಷಕರೇ ನಮಸ್ಕಾರ. ವಿಶ್ವದ ದೊಡ್ಡಣ್ಣ ಅಮೆರಿಕದ 47ನೇ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅಧಿಕೃತವಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಸಾಮಾನ್ಯವಾಗಿ ಅಮೆರಿಕದ ಚುನಾವಣೆ ಅಂದಾಗ ಯಾವ ಪಕ್ಷ ಮತ್ತು ಯಾರು ಅಧಿಕಾರಕ್ಕೆ ಬರಬಹುದು ಎಂಬುದರ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ಕುತೂಹಲ ಇದ್ದೇ ಇರ್ತದೆ. ಅದರಲ್ಲೂ ಅಲ್ಲಿನ ಅಧ್ಯಕ್ಷಗಿರಿಯ ಬಗ್ಗೆ ಇನ್ನಷ್ಟು ಚರ್ಚೆಗಳು ಜಾಗತಿಕ ಮಟ್ಟದಲ್ಲಿ ಆಗ್ತದೆ. ಯಾಕಂದ್ರೆ ಅಮೆರಿಕದ ಅಧ್ಯಕ್ಷರ ನಿಲುವು, ರಾಜಕೀಯ ಹಿತಾಸಕ್ತಿಗಳ ಮೇಲಿನ ಚಿಂತನೆಗಳು ಎಲ್ಲವೂ ವಿಶ್ವದ ಅನೇಕ ರಾಷ್ಟ್ರಗಳ ಮೇಲೆ ದೊಡ್ಡ ಪರಿಣಾಮವನ್ನೇ ಬೀರ್ತದೆ. ಹಾಗಾಗಿ ಸಹಜವಾಗಿಯೇ ಅಮೆರಿಕದ ಚುನಾವಣೆ ಅಂದಾಗ ಆತಂಕ ಮತ್ತು ಕುತೂಹಲ ಎರಡೂ ಇದ್ದೇ ಇರ್ತದೆ. ಈ ಬಾರಿ ಅಮೆರಿಕದಲ್ಲಿ 47ನೇ ಅಧ್ಯಕ್ಷರ ಆಯ್ಕೆಯಾಗಿದೆ. ಹಾಗಾಗಿ ಈ ಬಾರಿಯ ಅಮೆರಿಕ ಚುನಾವಣೆಯ ಸಂದರ್ಭದಲ್ಲಿ ಜಾಗತಿಕ ವಲಯದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗಿತ್ತು ಎಂಬುದು ಗೊತ್ತೇ ಇದೆ. ಈ ಹಿಂದೆ ಅಮೆರಿಕದಲ್ಲಿ ಆಗಿ ಹೋಗಿದ್ದಂತಹ 46 ಅಧ್ಯಕ್ಷರ ಮೇಲೂ ಜಗತ್ತು ಕಣ್ಣಿಟ್ಟಿತ್ತು. ಮೊನ್ನೆ ಅಮೆರಿಕದ 47ನೇ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅವರು ಅಧಿಕೃತವಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಅಧಿಕಾರ ವಹಿಸಿಕೊಂಡ ನಂತರ ಡೊನಾಲ್ಡ್ ಟ್ರಂಪ್ ಅವರು ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಅಮೆರಿಕ ಹೊರ ಹೋಗುವ ನಿರ್ಧಾರ ಸೇರಿ 16 ದಾಖಲೆ ಸಂಖ್ಯೆಯ 16 ಕಾರ್ಯಕಾರಿ ಆದೇಶಗಳಿಗೆ ಸಹಿ ಹಾಕಿದ್ದಾರೆ. ಇವು ಅಮೆರಿಕ ಹಾಗೂ ವಿಶ್ವದಾದ್ಯಂತ ಸಂಚಲನ ಮೂಡಿಸಿವೆ. ಯಾವೆಲ್ಲ ಆದೇಶಗಳಿಗೆ ಟ್ರಂಪ್ ಅವರು ಸಹಿ ಹಾಕಿದ್ದಾರೆ ಅನ್ನೋದ್ರಲ್ಲಿ ಪ್ರಮುಖವಾದವುಗಳನ್ನ ಇಲ್ಲಿ ನೋಡುವ. ಮೊದಲನೇದಾಗಿ WHO ನಿಂದ ಅಮೆರಿಕ ಔಟ್. ವಿಶ್ವ ಆರೋಗ್ಯ ಸಂಸ್ಥೆಗೆ ಚೀನಾಗಿಂತ ಹೆಚ್ಚಿನ ಧನ ಸಹಾಯವನ್ನ ಅಮೆರಿಕ ನೀಡುತ್ತಿದೆಯಾದ್ರೂ ಅಮೆರಿಕದ ಬಗ್ಗೆ WHO ಪಕ್ಷಪಾತ ವಹಿಸಿದೆ ಎಂದು ಆರೋಪಿಸಿರುವ ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕವು ವಿಶ್ವ ಆರೋಗ್ಯ ಸಂಸ್ಥೆಯಿಂದ ನಿರ್ಗಮಿಸುವ ಆದೇಶಕ್ಕೆ ಸಹಿ ಹಾಕಿದ್ದಾರೆ. ಕಳೆದ ವರ್ಷ ಇಡೀ ವಿಶ್ವದ ದೇಶಗಳು ವಿಶ್ವ ಆರೋಗ್ಯ ಸಂಸ್ಥೆಗೆ ನೀಡುವ ಹಣದಲ್ಲಿ 17% ಪಾಲನ್ನು ಅಮೆರಿಕ ನೀಡಿತ್ತು. ಸುಮಾರು 11,000 ಕೋಟಿ ರೂಪಾಯಿಗಳನ್ನು WHOಗೆ ನೀಡಿತ್ತು. ಆದರೂ ಕೂಡ ಅಮೆರಿಕದ ಬಗ್ಗೆ ಪಕ್ಷಪಾತ ಮಾಡುತ್ತಿರುವ ಕಾರಣಕ್ಕಾಗಿ ಆರೋಗ್ಯ ಸಂಸ್ಥೆಯಿಂದ ಅಮೆರಿಕ ಹಿಂದೆ ಸರಿದಿದೆ. ಈ ಹಿಂದೆಯೂ ಟ್ರಂಪ್ ಆಡಳಿತದ ವೇಳೆ ಕೋವಿಡ್ ಹಾವಳಿ ಇದ್ದಾಗ WHO ಅಮೆರಿಕ ಹೊರ ಹೋಗಿತ್ತು. ಆದ್ರೆ ಜೋ ಬೈಡೆನ್ ಅಧಿಕಾರಕ್ಕೆ ಬಂದ ನಂತರ ಪುನಃ ಸೇರಿಕೊಂಡಿತು. ಈಗ ಮತ್ತೆ ನಿರ್ಗಮನದ ಆದೇಶಕ್ಕೆ ಸಹಿ ಹಾಕಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು. ಇನ್ನು ಅಮೆರಿಕದ ನಿರ್ಧಾರ ತನಗೆ ಆಘಾತ ತಂದಿದೆ, ತನ್ನ ನಿರ್ಧಾರವನ್ನು ಅದು ವಾಪಸ್ಸು ಪಡೆಯುವ ವಿಶ್ವಾಸವಿದೆ ಎಂದು WHO ಬೇಸರ ವ್ಯಕ್ತಪಡಿಸಿದೆ. ಎರಡನೇದು, ಸರ್ಕಾರಿ ನೌಕರರಿಗೆ ವರ್ಕ್ ಫ್ರಮ್ ಹೋಮ್ ಇನ್ನಿಲ್ಲ. ಕೋವಿಡ್ ಸಮಯದಲ್ಲಿ ಜಾರಿಗೆ ಬಂದಿದ್ದ ವರ್ಕ್ ಫ್ರಮ್ ಹೋಮ್ ನಿಯಮಕ್ಕೆ ಈಗ ನೂತನ ಅಮೆರಿಕ ಅಧ್ಯಕ್ಷ ತಿಲಾಂಜಲಿ ಹಾಕಿದ್ದಾರೆ. ಅಮೆರಿಕದ ಸರ್ಕಾರಿ ನೌಕರರು ಫುಲ್ ಟೈಮ್ ಕಚೇರಿಯಲ್ಲಿ ಕೆಲಸ ಮಾಡಬೇಕು ಎಂಬ ಆದೇಶಕ್ಕೆ ಟ್ರಂಪ್ ಅವರು ಸಹಿ ಹಾಕಿದ್ದಾರೆ. ಮೂರನೆಯದು, ಹವಾಮಾನ ಒಪ್ಪಂದದಿಂದ ಹೊರಕ್ಕೆ. ಜೋ ಬೈಡೆನ್ ಮಾಡಿಕೊಂಡಿದ್ದ ಪ್ಯಾರಿಸ್ ಹವಾಮಾನ ಒಪ್ಪಂದದಿಂದ ಅಮೆರಿಕವನ್ನು ಟ್ರಂಪ್ ಹಿಂತೆಗೆದುಕೊಂಡಿದ್ದಾರೆ. ಅವರು ತಮ್ಮ ಮೊದಲ ಅವಧಿಯಲ್ಲಿಯೂ ಈ ಕ್ರಮವನ್ನು ಟ್ರಂಪ್ ತೆಗೆದುಕೊಂಡಿದ್ರು. ಈಗ ಅದನ್ನೇ ಮತ್ತೆ ಅವರು ಪುನರಾವರ್ತಿಸಿದ್ದಾರೆ. ವಲಸಿಗರಿಗೆ ರಾಜಾಶ್ರಯಕ್ಕೆ ಲಗಾಮ್. ಅಮೆರಿಕದಲ್ಲಿ ಅಕ್ರಮ ವಲಸಿಗರು ಹಾಗೂ ರಾಜಾಶ್ರಯದ ಮೇಲೆ ತೀವ್ರವಾದ ಹೊಸ ನಿರ್ಬಂಧಗಳನ್ನು ಟ್ರಂಪ್ ಘೋಷಿಸಿದ್ದಾರೆ. ಅಮೆರಿಕ ಮೆಕ್ಸಿಕೋ ಗಡಿಯಲ್ಲಿ ವಲಸೆ ಹೆಚ್ಚಿರುವ ಕಾರಣ ಅಲ್ಲಿ ಸೇನೆ ಕಳುಹಿಸುವುದಾಗಿ ಹೇಳಿದ್ದಾರೆ. ಹಾಗೂ ಅವರು ದಕ್ಷಿಣ ಗಡಿಯಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ್ದಾರೆ. ಇನ್ನು ತಮ್ಮ 1500 ಬೆಂಬಲಿಗರಿಗೆ ಕ್ಷಮಾದಾನ ನೀಡಿದ್ದಾರೆ. 2020 ಚುನಾವಣೆಯನ್ನು ರದ್ದುಗೊಳಿಸಲು ಆಗ್ರಹಿಸಿ US ಕ್ಯಾಪಿಟಲ್ ಕಟ್ಟಡದ ಮೇಲೆ 2021 ಜನವರಿ 6ರಂದು ದಾಳಿ ನಡೆಸಿದ್ದ ತಮ್ಮ 1500 ಬೆಂಬಲಿಗರಿಗೆ ಟ್ರಂಪ್ ಕ್ಷಮಾದಾನ ನೀಡಿದ್ದಾರೆ. ಅಮೆರಿಕದಲ್ಲಿ ತೃತೀಯ ಲಿಂಗಕ್ಕಿಲ್ಲ ಅವಕಾಶ. ಹೌದು, ಅಮೆರಿಕದಲ್ಲಿ ತೃತೀಯ ಲಿಂಗಿಗಳು ಹಾಗೂ LGBT ಸಮುದಾಯವನ್ನು ಉತ್ತೇಜಿಸುವ ಆದೇಶಗಳನ್ನು ಟ್ರಂಪ್ ರದ್ದುಗೊಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಪುರುಷ ಮತ್ತು ಮಹಿಳೆ ಈ ಎರಡೇ ಲಿಂಗಗಳನ್ನು ಮಾತ್ರ ಅಮೆರಿಕ ಗುರುತಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ಇದು ಅಮೆರಿಕದಲ್ಲಿ ಸದ್ಯಕ್ಕೆ ವಿಪರೀತವಾಗಿ ಬೆಳೆಯುತ್ತಿರುವ ಓಕಿಸಂಗೆ ಬಲವಾದ ಹೊಡೆತ ಎಂದು ಪರಿಗಣಿಸಲಾಗಿದೆ. ಅಮೆರಿಕವನ್ನು ರಫ್ತು ದೇಶ ಮಾಡಲು ಪಣ. ಅಮೆರಿಕವನ್ನು ಇಂಧನ ವಲಯದ ಪ್ರಮುಖ ರಫ್ತುದಾರ ದೇಶವನ್ನಾಗಿ ಮಾಡುವ ಉದ್ದೇಶದಿಂದ ರಾಷ್ಟ್ರೀಯ ಇಂಧನ ತುರ್ತು ಸ್ಥಿತಿ ಘೋಷಿಸಿರುವ ಆದೇಶಕ್ಕೆ ಟ್ರಂಪ್ ಸಹಿ ಹಾಕಿದ್ದಾರೆ. ಟಿಕ್ ಟಾಕ್ಗೆ 75 ದಿನದ ಜೀವದಾನ. ಚೀನಾ ಆಪ್
ಟಿಕ್ಟಾಕ್ ಅನ್ನು ನಿಷೇಧಿಸುವ ಕಾನೂನನ್ನು ಜಾರಿಗೊಳಿಸಲು ಟ್ರಂಪ್ ಅವರು 75 ದಿನಗಳ ತಡೆ ನೀಡಿದ್ದಾರೆ. ಚೀನಾ ಕಂಪನಿಯಲ್ಲಿ 50% ಅಮೆರಿಕ ಸರ್ಕಾರದ ಪಾಲಿಗೆ ಟ್ರಂಪ್ ಪಟ್ಟು ಹಿಡಿದಿದ್ದು, ಈ 75 ದಿನ ಅವಧಿಯಲ್ಲಿ ಟಿಕ್ಟಾಕ್ ನಡೆ ವೀಕ್ಷಿಸಿ ಮುಂದಿನ ನಿರ್ಧಾರ ಪ್ರಕಟಿಸಲಿದ್ದಾರೆ. ಇನ್ನು ಕಪ್ಪು ಪಟ್ಟಿಯಿಂದ ಕ್ಯೂಬಾ ಹೊರಕ್ಕೆ. ಕ್ಯೂಬಾವನ್ನು ಭಯೋತ್ಪಾದನೆಯ ಪಟ್ಟಿಗೆ ಸೇರಿಸಿದ್ದ ಜೋ ಬೈಡೆನ್ ನಿರ್ಧಾರವನ್ನು ಟ್ರಂಪ್ ಅವರು ರದ್ದುಗೊಳಿಸಿದ್ದಾರೆ. ಇಷ್ಟೆಲ್ಲ ಖಡಕ್ ನಿರ್ಧಾರಗಳನ್ನ ಟ್ರಂಪ್ ಪ್ರಮಾಣ ವಚನದ ದಿನವೇ ಘೋಷಣೆ ಮಾಡಿದ್ರೂ ಕೂಡ ಈ ಎಲ್ಲ ಆದೇಶಗಳು ಅಲ್ಲಿನ ನ್ಯಾಯಾಂಗದ ಪರಾಮರ್ಶೆಗೆ ಒಳಗಾಗಲಿದೆ ಅನ್ನೋದು ಕೂಡ ಗಮನಿಸಬೇಕಾದ ಅಂಶ. ಅಮೆರಿಕ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅಧಿಕಾರ ಸ್ವೀಕರಿಸಿದ ಬೆನ್ನಲ್ಲೇ ಭಾರತದ ಷೇರುಪೇಟೆ ಭಾರೀ ಕುಸಿತ ದಾಖಲಿಸಿದೆ. ಇದರಿಂದ ಹೂಡಿಕೆದಾರರ ಸಂಪತ್ತು ಒಂದೇ ದಿನ 7.5 ಲಕ್ಷ ಕೋಟಿ ರೂಪಾಯಿನಷ್ಟು ಕಾರಗಿದೆ. ಇನ್ನು ಭಾರತ ಸೇರಿದಂತೆ ಬ್ರಿಕ್ಸ್ ಸಮೂಹ ದೇಶಗಳ ವಸ್ತುಗಳ ಮೇಲೆ ಅಮೆರಿಕದಲ್ಲಿ 100% ತೆರಿಗೆ ಹಾಕುವ ಇಂಗಿತ ಹೊಂದಿರುವುದಾಗಿ ಎಚ್ಚರಿಕೆ ನೀಡಿದರು. ಈ ಹಿನ್ನೆಲೆಯಲ್ಲಿ ವಿದೇಶಿ ಹೂಡಿಕೆದಾರರು ವಿಚಲಿತರಾಗಿ ಭಾರೀ ಪ್ರಮಾಣದಲ್ಲಿ ಷೇರುಗಳನ್ನು ಮಾರಾಟ ಮಾಡಿದ್ದಾರೆ ಎಂದು ಹೇಳಲಾಗಿದ್ದು, ಷೇರುಪೇಟೆ ಕುಸಿದಿದೆ. ಷೇರುಪೇಟೆ ಕುಸಿತದ ಬೆನ್ನಲ್ಲೇ ಮಂಗಳವಾರ ಡಾಲರ್ ಎದುರು ರೂಪಾಯಿ ಮೌಲ್ಯ ಕೂಡ 13 ಪೈಸೆ ಇಳಿದಿದೆ ಹಾಗೂ 86.58 ರೂಪಾಯಿನಷ್ಟು ಮೌಲ್ಯ ದಾಖಲಾಗಿದೆ. ಅಮೆರಿಕ ಆರ್ಥಿಕತೆ ಕುರಿತಂತೆ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೀಡಿದ ಹೇಳಿಕೆಗಳು ಕುಸಿತಕ್ಕೆ ಕಾರಣವಾಗಿದೆ ಎಂದು ಹೇಳಲಾಗ್ತಾ ಇದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷಗಳು. ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ಅರಿತಂ ಕನ್ನಡ.